ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಇವತ್ತು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು. ಇಂದು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ಆಗಿರುವಂಥದ್ದು. 6 ನಿರ್ದೇಶನ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ನಡೀತಾ ಇರುವಂಥದ್ದು. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ 8 ಮಂದಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಏನು ರಾಜಣ್ಣ ಬಣದಲ್ಲಿ ಗುರುತಿಸಿಕೊಂಡ 15 ಮಂದಿಯಲ್ಲಿ ಈಗಾಗಲೇ 8 ಜನ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಏನು 6 ಕ್ಷೇತ್ರದಿಂದ 6 ನಿರ್ದೇಶನ ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಪ್ರಾರಂಭವಾಗಿರೋದು. ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಚುನಾವಣೆ ನಡೆಯುವಂಥದ್ದು. 4 ಗಂಟೆ ನಂತರ ಏನಿದೆ ಚುನಾವಣಾ ಮತಗಳನ್ನು ಈಗ ಎಣಿಸುವಂಥದ್ದು. ಆ ಸಂದರ್ಭದಲ್ಲಿ ಈಗ ಚುನಾವಣೆ ಯಾರು ಗೆದ್ರು ಅಂತ ಕೂಡ ಆ ಸಂದರ್ಭದಲ್ಲೇ ಘೋಷಿಸುವಂಥದ್ದು. ನೀವು ನೋಡ್ತಾ ಇರುವ ದೃಶ್ಯದಲ್ಲಿ ಪೊಲೀಸರು ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜಿಸ್ತಾ ಇರುವಂಥದ್ದು. ಈ ಕಡೆ ದೃಶ್ಯ ನೋಡ್ತಾ ಇರ್ಬೋದು, ಇದು ಕೋತಿ ತೋಪಿನಿಂದ ಬರುವಂತಹ ಮಾರ್ಗ. ಈ ಮಾರ್ಗದಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಈಗಾಗಲೇ ಸಾಕಷ್ಟು ಪೊಲೀಸರನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮುಂಜಾಗೃತಾ ಕ್ರಮವಾಗಿ ನಿಯೋಜಿಸಿರುವಂಥದ್ದು. ಅದರಲ್ಲೂ ಕೂಡ ಕೆ.ಎನ್. ರಾಜಣ್ಣ ಅವರು ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಈ ರೀತಿ ಕುತೂಹಲ. ಎಲ್ಲೋ ಒಂದು ಕಡೆ ರಾಜಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ಏನು ಸಾಕಷ್ಟು ವರ್ಷಗಳಿಂದ ಇವರೇ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಈ ಬಾರಿ ಏನಾದರೂ ಮಾಡಿ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿಸ್ಬೇಕು ಅಂತ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು, ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದ್ವು. ಸಾಕಷ್ಟು ಕ್ಷೇತ್ರಗಳಿಂದ ಇದೇ ಮೊದಲ ಬಾರಿಗೆ ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಎಲ್ಲ ಒಂದು ಕಡೆ ಎಸ್.ಆರ್. ಶ್ರೀನಿವಾಸ್ಗೆ ತುಮೂಲ್ನಲ್ಲೂ ಕೂಡ ಎಲ್ಲ ಒಂದು ಕಡೆ ಅಧ್ಯಕ್ಷ ಸ್ಥಾನ, ಅವ್ರ ಮಿಸ್ಸಸ್ಗೆ ಅಧ್ಯಕ್ಷ ಸ್ಥಾನ ಕೂಡ ಕೈತಪ್ಪಿಸೋದು. ಅದು ಆ ದೃಷ್ಟಿಯಿಂದ ಈಗಾಗಲೇ ಗುಬ್ಬಿಯಲ್ಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳನ್ನು ಈಗಾಗಲೇ ನಿಲ್ಲಿಸಿರುವಂಥದ್ದು. ನಿಜಕ್ಕೂ ಸಹ ಬಹುತೇಕ ಎಲ್ಲ ಒಂದು ಕಡೆ ಕೆ.ಎನ್. ರಾಜಣ್ಣ ಅವರು ಅಧ್ಯಕ್ಷರಾಗುವುದು ಫಿಕ್ಸ್ ಅಂತ ಹೇಳ್ಬೋದು. ಆದರೂ ಕೂಡ ಇವತ್ತು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಏನಾಗುತ್ತೆ ಚುನಾವಣೆ ರಿಸಲ್ಟ್ ಅಂತ ಸಂಜೆ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.